ಮಾನ್ಯರೇ, ಎಲ್ಲರಿಗೂ ನಮಸ್ಕಾರಗಳು. ನಮ್ಮೆಲ್ಲರ ನೆಚ್ಚಿನ ಲಿಟಲ್ ಏಂಜಲ್ಸ್ ಪಬ್ಲಿಕ್ ಶಾಲೆಯು ಈಗ 20 ವರ್ಷಗಳನ್ನು ಪೂರ್ಣಗೊಳಿಸಿದೆ ಎಂಬ ವಿಚಾರ ತಮ್ಮೆಲ್ಲರಿಗೂ ವೇದ್ಯವಾಗಿದೆ. 20 ವರ್ಷಗಳ ಸಾರ್ಥಕ ಸೇವೆಯ ಅನಾವರಣ ಮತ್ತು ಸಂಭ್ರಮಾಚರಣೆಯ ಅಂಗವಾಗಿ ಇಂದು ತಮ್ಮೆಲ್ಲರ ಮುಂದೆ ನಮ್ಮ ಶಾಲಾ ಮಕ್ಕಳು ಅಭಿನಯಿಸಿ ತೋರಿಸಲಿರುವ ಮಕ್ಕಳ ನಾಟಕ ಮಾಡಿದ್ದುಣ್ಣೋ ಮಾಮಣ್ಣ. ನೋಡಿರಿ, ಆನಂದಿಸಿರಿ, ಶುಭ ಹಾರೈಸಿ. ಅದೊಂದು ಸುಂದರ ದ್ವೀಪ. ಅಲ್ಲಿ ಎಲ್ಲರೂ ಮಕ್ಕಳೇ. ಸಾಹಸ, ಸಹಾಯ ಎರಡೇ ಅವರ ಆಸ್ತಿ. ಪ್ರಾಣಿಗಳ ಜೊತೆ ಅವರ ನಂಟು ಬಹಳ. ಸಾಹಸಿ ಮಕ್ಕಳಂತೂ ಗಾಳಿಯ ಜೊತೆ ತೇಲಬಲ್ಲರು, ಕಾಮನ ಬಿಲ್ಲಿನ ಜೊತೆ ಮೋಡದ ಮನೆಗೂ ಹೋಗಬಲ್ಲರು. ಸಮುದ್ರದಲ್ಲಿ ತೇಲಿ ಬಂದ ಮಾಮಣ್ಣನೆಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಪ್ರೀತಿ. ಆದರೆ ಆ ಮಾಮಣ್ಣನ ಒಳಗುಟ್ಟೇನು ಗೊತ್ತು? ಪಾಪ ಮಂಗಣ್ಣನಿಗೆ ಮೊದಲಿನಿಂದಲೂ ಮಾಮಣ್ಣನ ಮೇಲೆ ಸಂಶಯ. ಮಾಮಣ್ಣನ ಯೋಜನೆಗಳನ್ನು ಅರಿತವನೆಂದರೆ ಮಂಗಣ್ಣ ಒಬ್ಬನೇ. ಹಾಗಾದರೆ ಮಂಗಣ್ಣ ಸಾಹಸಿ ಮಕ್ಕಳಿಗೆ ಸಹಾಯ ಮಾಡುವಂತಾದನೆ. ಮಾಮಣ್ಣನ ನಾಟಕ ಬಯಲಾಯಿತೆ. ನೀವೇ ನೋಡಿ. ನಾಟಕ ಮಾಡಿದ್ದುಣ್ಣೋ ಮಾಮಣ್ಣ. ಈ ನಾಟಕವನ್ನು ಲಿಟಲ್ ಏಂಜಲ್ಸ್ ಪಬ್ಲಿಕ್ ಶಾಲೆಯ 7, 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿನಿಯರು ಅಭಿನಯಿಸಿ ತಮ್ಮನ್ನು ಸಂತೋಷಪಡಿಸಲಿದ್ದಾರೆ. ಈ ನಾಟಕ ಎಲ್ಲರಿಂದಲೂ ಮೆಚ್ಚುಗೆ ಗಳಿಸುತ್ತದೆ ಎಂಬ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಈ ನಾಟಕ ಕರ್ತೃ, ನಾಟಕಕಾರ, ವಾಗ್ಮಿ, ನಿವೃತ್ತ ಪ್ರಾಂಶುಪಾಲರು ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಶ್ರೀ ಮತ್ತೂರು ಸುಬ್ಬಣ್ಣನವರು. ಇದೊಂದು ಮಕ್ಕಳ ನಾಟಕ. ಅಬಾಲವೃದ್ಧರಾದಿಯಾಗಿ ಎಲ್ಲರನ್ನೂ ರಂಜಿಸುವ ಈ ನಾಟಕದ ಪಾತ್ರಧಾರಿಗಳನ್ನು ನಾಟಕದ ನಂತರ ಪರಿಚಯ ಮಾಡಿಕೊಡಲಾಗುತ್ತದೆ. ವಿಷ್ಣು, ಮುಕುಂದ, ಎಲ್ಲ ಬನ್ನಿ, ಎಲ್ಲ ಬನ್ನಿ. ಬನ್ನಿ, ನಮ್ಮನ್ನು ನಾವೇ ಪರಿಚಯ ಮಾಡಿಕೊಳ್ಳೋಣ. ಹೌದು, ನಾವು ಈ ಸುಂದರ ದ್ವೀಪದ ಸಾಹಸಿಗಳು. ನಮ್ಮ ಈ ದ್ವೀಪದಲ್ಲಿ ಎಲ್ಲರೂ ಮಕ್ಕಳೇ. ಬಾಲ ಸಾಹಸಿಗಳ ನಾಡಿದ್ದು. ನಮಗೆ ಭಯವೆಂಬುದು ಗೊತ್ತೇ ಇಲ್ಲ. ಸಾಹಸ ಮಾಡುವುದು, ಸಹಾಯ ಮಾಡುವುದು ಎರಡೇ ನಮಗೆ ಗೊತ್ತಿರುವುದು. ನಮ್ಮ ದ್ವೀಪವು ಅದೇ ಸುಂದರ. ಇಲ್ಲಿ ಮುಗಿಲೆತ್ತರದ ಮರಗಳು, ಹಸಿರು ಗಿಡ ಬಳ್ಳಿಗಳಿವೆ. ಮರಗಳಲ್ಲಿ ಸಿಹಿ ತುಂಬಿದ ಹಣ್ಣುಗಳಿವೆ. ಹಣ್ಣುಗಳು ರುಚಿಯಂತೂ ಎಷ್ಟು ಮಧುರ. ನಮ್ಮ ಸ್ನೇಹಿತರೆಂದರೆ ಪ್ರಾಣಿಗಳು. ನಾವು ಪ್ರಾಣಿಗಳ ಜೊತೆ ಆಟವಾಡುತ್ತೇವೆ. ಅವರ ನೋವಿನಲ್ಲಿವೆ, ನಮ್ಮ ನೋವಿನಲ್ಲಿವೆ. ಈ ಸುಂದರ ದ್ವೀಪದ ಬೆಟ್ಟ ಗುಡ್ಡಗಳಂತೂ ಮನೋಹರ. ಹರಿಯುವ ತಿಳಿ ನೀರಿನ ನದಿಗಳಲ್ಲಿ ನಾವು ಮೀನುಗಳಲ್ಲಿ ಈಜಾಡುತ್ತೇವೆ. ನಾವು ಹಕ್ಕಿಗಳಂತೆ ಹಾರಾಡುತ್ತೇವೆ. ಒಟ್ಟಾಗಿ ಹಾಡಿ ಕುಣಿಯುತ್ತೇವೆ. ಬನ್ನಿ, ನಾವೆಲ್ಲ ಒಟ್ಟಾಗಿ ಹಾಡಿ ಕುಣಿಯೋಣ. ಸುಂದರ ದ್ವೀಪದ ಸಾಹಸಿ ನಾವು ಶೂರರು. ಸುಂದರ ದ್ವೀಪದ ಸಾಹಸಿ ನಾವು ಶೂರರು, ನಾವೀರರು. ನಮ್ಮೀ ನಾಡಲಿ ಮಕ್ಕಳೇ ಎಲ್ಲ, ನಮ್ಮೀ ನಾಡಲಿ ಮೃತ್ಯುವೇ ಇಲ್ಲ. ನಮ್ಮೀ ನಾಡಲಿ ಮಕ್ಕಳೇ ಎಲ್ಲ, ನಮ್ಮೀ ನಾಡಲಿ ಮೃತ್ಯುವೇ ಇಲ್ಲ. ಪ್ರಾಣಿಗಳೆಲ್ಲವೂ ನಂಟರು ಇಲ್ಲಿ ಪ್ರಕೃತಿ ದೇವಿಯ ಸಿರಿಬನದಲ್ಲಿ. ಪ್ರಾಣಿಗಳೆಲ್ಲವೂ ನಂಟರು ಇಲ್ಲಿ ಪ್ರಕೃತಿ ದೇವಿಯ ಸಿರಿಬನದಲ್ಲಿ. ಸುಂದರ ದ್ವೀಪದ ಸಾಹಸಿ ನಾವು ಶೂರರು. ಸುಂದರ ದ್ವೀಪದ ಸಾಹಸಿ ನಾವು ಶೂರರು, ನಾವೀರರು.
ಸಿಂಹದ ಹಲ್ಲನು ಎಣಿಸುವೆ ಬಿಲ್ಲಿ, ಮೊಸಳೆಯ ಬಾಯನು ಬಿಡಿಸುವೆ ಬಿಲ್ಲಿ, ಆನೆಯ ಸೊಂಡಿಲ ಏರುತ್ತ ಇಲ್ಲಿ, ಹರ್ಷದ ಹೊನಲನು ಹರಿಸುವೆ ಬಿಲ್ಲಿ. ಸಾಹಸ ಮಾಡುವ ಯೋಧರು ನಾವು, ಸಹಾಯ ಮಾಡಲು ಸಿದ್ಧರು ನಾವು. ಹಕ್ಕಿಗಳಂತೆ ಪುಕ್ಕವ ಜೋಡಿಸಿ ಗಗನವ ಏರಿ ಹಾರುವೆವ. ಸುಂದರ ದ್ವೀಪದ ಸಾಹಸಿ ಎಳೆಯರು ಧೀರರು, ನಾವು ಶೂರರು. ಸುಂದರ ದ್ವೀಪದ ಸಾಹಸಿ ಎಳೆಯರು ಧೀರರು, ನಾವು ಶೂರರು. ಧೀರರು ನಾವೀರರು. ರಾಜನೊಡೆ ತೇಲುವೆವಿಲ್ಲಿ, ಗಾಳಿ ಮಾವನೊಡೆ ಹಾರುವೆವಿಲ್ಲಿ. ಕಾಮನ ಬಿಲ್ಲಿನ ಮೆಟ್ಟಿಲ ಏರಿ ಚಂದನ ಮನದೊಡೆ ಆಡುವೆವು. ಸುಂದರ ದ್ವೀಪದ ಸಾಹಸಿ ಎಳೆಯರು ಧೀರರು, ನಾವು ಶೂರರು. ಸುಂದರ ದ್ವೀಪದ ಸಾಹಸಿ ಎಳೆಯರು ಧೀರರು, ನಾವು ಶೂರರು. ಧೀರರು ನಾವೀರರು. ಬಣ್ಣದ ಪಟ್ಟೆಯ ಚಿಟ್ಟೆಗಳುಂಟು, ಚಂಗನೆ ಹಾರುವ ಜಿಂಕೆಗಳುಂಟು. ಕುಹು ಕುಹು ಇಂಪಿನ ಕೋಗಿಲೆ ಕಂಠಕ್ಕೆ ತಗದಿಮಿ ಕುಣಿಯುವ ನವಿಲುಗಳುಂಟು. ಸುಂದರ ದ್ವೀಪದ ಸಾಹಸಿ ಎಳೆಯರು ಧೀರರು, ನಾವು ಶೂರರು. ಸುಂದರ ದ್ವೀಪದ ಸಾಹಸಿ ಎಳೆಯರು ಧೀರರು, ನಾವು ಶೂರರು. ಧೀರರು ನಾವೀರರು. ಗಂಧದ ಮರವು ಆಲದ ಮರವು, ಅರಳಿ ಪೇರಲೆ ನೇರಲೆ ಬೀಟೆ, ಮಾವು ತೆಂಗು ಅಡಕೆ ನಿಂಬೆ, ಹಲಸು ಸೇಬು ಬೆಳೆದಿವೆ ಇಲ್ಲಿ. ಗುಲಾಬಿ ಸಂಪಿಗೆ ಜಾಜಿ ಮಲ್ಲಿಗೆ ಗಂಧವ ಬೀರಿ ನಗುತ್ತಿವೆ ಮೆಲ್ಲಗೆ. ಕನಕಾಂಬರವು ಸುಗಂಧ ರಾಜವು ಸೇವಂತಿಕಾ ಕಡ ಹರಿಯುವೆ. ಸುಂದರ ದ್ವೀಪದ ಸಾಹಸಿ ಎಳೆಯರು ಧೀರರು, ನಾವು ಶೂರರು. ಸುಂದರ ದ್ವೀಪದ ಸಾಹಸಿ ಎಳೆಯರು ಧೀರರು, ನಾವು ಶೂರರು. ಧೀರರು ನಾವೀರರು. ಧೀರರು ನಾವು ಶೂರರು. ಧೀರರು ನಾವೀರರು. ಅಬ್ಬಾ, ಎಷ್ಟೊಂದು ಎತ್ತರ ಈ ಬೆಟ್ಟ. ಇಲ್ಲಿಂದ ಹರಿಯುತ್ತಿರುವ ನದಿಯನ್ನು ನೋಡು. ಆ ಆಲದ ಪರಿವೆಟ್ಟು ಎಷ್ಟು ಪುಟ್ಟದಾಗಿ ಕಾಣುತ್ತಿದೆ. ಅಗೋ ನೋಡಿ, ಗಾಳಿ ಮಾಮ ಇತ್ತಲೇ ಬರುತ್ತಿದ್ದಾನೆ. ಗಾಳಿ ಮಾಮ ಎಲ್ಲಿಗೆ ಹೋಗುತ್ತಿರುವೆ? ಅದೋ ದೂರದ ಬೆಟ್ಟಕ್ಕೆ ಮಕ್ಕಳೇ. ಗಾಳಿ ಮಾಮ, ಬನ್ನಿ ಮಕ್ಕಳೇ ಬನ್ನಿ, ನನ್ನೆಂದೇ ಹಕ್ಕಿಗಳಂತೆ ಹಾರಿ ಬನ್ನಿ. ಗಾಳಿ ಮಾಮ ಎಷ್ಟು ಒಳ್ಳೆಯವನು. ಯಾರದು ನೀ? ಈತನಿ ನಮ್ಮ ಮಂಗನದೇ. ನಮ್ಮ ಮಂಗಣ್ಣನಿಗೇನು ಅಂತ ಗೊತ್ತು? ಅಯ್ಯೋ ಪಾಪ. ಬನ್ನಿ ಬನ್ನಿ, ನಮ್ಮ ಮಂಗಣ್ಣನಿಗೆ ಏನಾಯ್ತೆಂದು ನೋಡೋಣ ಬನ್ನಿ. ಅಯ್ಯೋ ನೋಡಿ, ನಮ್ಮ ಮಂಗಣ್ಣನನ್ನು
ರಾಣಿಯರು ಕಟ್ಟಿ ಹಾಕಿದ್ದಾರೆ. ಕಣ್ಣಿಗೆ ಬಟ್ಟೆ ಕೂಡ ಕಟ್ಟಿದ್ದಾರೆ. ನಾವು ಹೋಗಿ ಬಿಡಿಸುತ್ತೇವೆ. ಅಮ್ಮ, ನಮ್ಮ ಮಂಗಣ್ಣನಿಗೆ ಹೀಗಾಗಬಾರದಿತ್ತು. ಮಂಗಣ್ಣನನ್ನು ಯಾರು ಕಟ್ಟಿರಬೇಕು? ಆ ತೋಳಣ್ಣನೇ ಇರಬೇಕು. ತೋಳಣ್ಣ ತುಂಬಾ ಕೆಟ್ಟವನು. ಅದು ಮಂಗಣ್ಣನನ್ನು ಕರೆ ತಂದರು. ಮಂಗಣ್ಣ, ಏನಾಯಿತು ನಿನಗೆ? ತೋಲಣ್ಣ ನಾ ಹೇಳಲಿಲ್ಲವೇ ತೋಳಣ್ಣ ತುಂಬಾ ಕೆಟ್ಟವನಿದ್ದು. ಹೌದು, ತೋಲಣ್ಣ ತುಂಬಾ ಕೆಟ್ಟವನು. ನಾ ಮಲಗಿದ್ದಾಗ ತೋಲಣ್ಣ ಹಿಂದಿನಿಂದ ಬಂದು ಕಣ್ಣು ಕಟ್ಟಿ ಹಗ್ಗದಿಂದ ನನ್ನನ್ನು ಕಟ್ಟಿ ಹಾಕಿದ್ದ. ನೀನು ಅಳಲಿಲ್ಲವೇ ಮಂಗಣ್ಣ? ಮಂಗಣ್ಣ ನಿನಗೆ ಕುಡಿಯಲು ನೀರು ತರುತ್ತೇನೆ. ಮಂಗಣ್ಣ ನಿನಗೆ ತಿನ್ನಲು ಹಣ್ಣು ತರುತ್ತೇನೆ. ಮಂಗಣ್ಣ, ನಾವೆಲ್ಲ ಸೇರಿ ಆಟವಾಡೋಣ. ತೋಳನನ್ನು ಮಾತ್ರ ಆಟಕ್ಕೆ ಸೇರಿಸಿಕೊಳ್ಳುವುದು ಬೇಡ. ಸ್ನೇಹಿತರೆ, ನೀವು ಎಷ್ಟು ಒಳ್ಳೆಯವರು. ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ. ಮಂಗಣ್ಣ ನೀರು ಕುಡಿ. ಮಂಗಣ್ಣ ಹಣ್ಣು ತಿನ್ನು. ಮಂಗಣ್ಣ, ಬಾ, ನಾವೆಲ್ಲ ಸೇರಿ ಆಡೋಣವಂತೆ. ಬನ್ನಿ ನಾವೆಲ್ಲ ಸರಿ ಆಡೋಣ, ಕುಣಿಯೋಣ. ಕಾಣ್ತಾನಿಲ್ಲ. ಇದೇನು ಸದ್ದು? ಇದೇನೋ ಗುಡುಗುಡು ಸದ್ದು. ನಮ್ಮ ಗುಡುಗು ಮಾವ ಬರುತ್ತಿರಬೇಕು. ಅಷ್ಟು ಜೋರಾಗಿ ಕೂಗಿದರು ಆತನ ಗಂಟಲು ಅರಿಯುವುದೇ ಇಲ್ಲವೇ? ಅದು ಬಂದ ಗುಡುಗುಡು ಮಾವ. ಗುಡು ಚಂದ್ರ, ರಾಣಿ, ನಾಗ, ಅಬ್ದುಲ್ ಎಲ್ಲ ಬನ್ನಿ. ನೋಡಿ, ನಮ್ಮ ಆನೆಯನ್ನ ವಿಪತ್ತಿನಲ್ಲಿದ್ದಾನೆ. ಅಯ್ಯೋ, ಆನೆ ನನ್ನ ಕಾಲು ಕೊಂಡಿಯಲ್ಲಿ ಹೂತಿದೆ. ಆನೆಯಣ್ಣ, ನಿಮಗೆ ಹೀಗಾಯ್ತು? ಅಯ್ಯೋ, ಆನೆಯನ್ನ ನನ್ನು ಎತ್ತೋದು ಹೇಗೆ ಈಗ? ಹಾಗೆಲ್ಲ ಬೇಡ ಆನೆಯನ್ನ, ನಾನು ಎತ್ತುತ್ತೇನೆ. ಅಯ್ಯೋ, ನಾನು ಎತ್ತುತ್ತೇನೆ. ಇಲ್ಲಿ ನಾನೊಂದು ಹಗ್ಗ ತರುತ್ತೇನೆ. ಈ ಗುಂಡಿಯನ್ನು ತೋಳನ್ನೇ ತೋಡಿರಬೇಕು. ಇದು ಹಗ್ಗ. ಆನೆಯನ್ನು ಕಟ್ಟಿರಿ, ಎಲ್ಲ ಸೇರಿ ಒಟ್ಟಾಗಿ ಎಳೆಯೋಣ. ಗಾಡಿ ಐಸಾ, ತಿಮ್ಮಪ್ಪಾಡಿ ಐಸಾ, ಆನೆ ಎಳಿ ಐಸಾ, ಅಣ್ಣಂದೇಳಿ ಐಸಾ, ಕೆಸರ ಗುಂಡಿ ಐಸಾ, ತೋಡಿದ್ದಾರೆ ಐಸಾ, ಆನೆ ಎಣ್ಣ ಐಸಾ, ಬಿದ್ದಿದ್ದಾನೆ ಐಸಾ, ಹಗ್ಗ ಕಟ್ಟು ಐಸಾ, ಎಳಿ ಬೇಗ ಐಸಾ, ಆನೆ ಬಂದ ಐಸಾ, ಬಂದೇ ಬಿಟ್ಟ ಐಸಾ.
ಈ ಗುಡ್ಡಿಯನ್ನು ತೋಳನನ್ನೇ ತೊಳೆಯಬೇಕು. ತೋಳಣ್ಣನನ್ನು ಮಾತ್ರ ಆಟಿಗೆ ಸೇರಿಸಿಕೊಳ್ಳುವುದು ಬೇಡ. ತೋಳಣ್ಣ ಆಟಕ್ಕೆ ಬಂದರೆ ಆಟ ಕೂಟು ಕೂಟಕ್ಕಿಲ್ಲ ಎಂದು ಬಿಡೋಣ. ತೋಳಣ್ಣನ ಮೇಲೆ ಬಿಟ್ಟು ಬಿಡೋಣ. ಅಟ್ಟೆ ಚಿಟ್ಟೆ ನಾಗರ ಚಿಟ್ಟೆ ಮುಟ್ಟಾಳಮ್ಮ 3 ದಿವಸ ಮಾತಾಡಲ್ಲ ಮಾತಾಡಲ್ಲ ಟೂ ಬಿಡೆ ಟೂ ಬಿಡೆ ಟೂ ಟೂ ಬಿಡೆ ಬಿಡೆ. ಸ್ನೇಹಿತರೆ, ನೀವೆಷ್ಟು ಒಳ್ಳೆಯವರು. ಪುಟ್ಟ ಮಕ್ಕಳಿಂದ ಏನು ಸಾಧ್ಯ ಎಂದುಕೊಂಡಿದ್ದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸಿಕೊಟ್ಟರಿ. ನಿಮ್ಮ ಉಪಕಾರವನ್ನು ನಾನು ಮರೆಯುವುದಿಲ್ಲ. ಬನ್ನಿ ಬನ್ನಿ, ನಾವೆಲ್ಲ ಸೇರಿ ಆಡೋಣ, ಕುಣಿಯೋಣ. ಟೀಚರ್ ಅವ್ರು ಈ ಕಡೆ ಇದೇನು ಸದ್ದು? ಇದೇನು ಗುಡುಗುಡು ಸದ್ದು? ನಮ್ಮ ಗುಡುಗು ಮಾವ ಬರುತ್ತಿರಬೇಕು. ಗುಡುಗು ಮಾಮನ ದನಿ ಎಷ್ಟು ದೊಡ್ಡದು. ಅಷ್ಟು ಜೋರಾಗಿ ಕೂಗಿದರೂ ತನ್ನ ಗಂಟಲು ಅರಿಯುವುದೇ ಇಲ್ಲವೇ? ಅದು ಬಂದ ಗುಡುಗುಡು ಮಾವ. ಗುಡುಗು ಮಾವ ಬಂದ, ಗುಡುಗುಡು ಸದ್ದು ತಂದ. ಗುಡುಗು ಮಾವ ಬಂದ, ಗುಡುಗುಡು ಸದ್ದು ತಂದ. ಗುಡುಗು ಮಾವ, ನೀ ಎಲ್ಲಿಂದ ಬರುತ್ತಿದ್ದೀಯೆ? ಅದು ಮೋಡದ ಮಳೆಯಿಂದ ಮಕ್ಕಳೇ. ಗುಡುಗು ಮಾಮ ನೀನು ಎಲ್ಲಿಗೆ ಹೋಗುತ್ತಿರುವೆ? ಅದು ದೂರ ಕಾಡಿನೊಳಗೆ. ಕುಮಾಮ, ನಿನ್ನ ಗಂಟಲು ಎಷ್ಟು ದೊಡ್ಡದು? ಅಷ್ಟು ಜೋರಾಗಿ ಕೂಗಿದರಿಂದ ನಿನಗೆ ಆಯಾಸವೇ ಇಲ್ಲವೇ ಕುಮಾಮ? ಆಹಾ, ಆಯಾಸವೇ ಇಲ್ಲ. ನಿನ್ನ ಹಿಂದೆ ಯಾರು ಬರುತ್ತಿದ್ದಾರೆ? ನನ್ನ ಹಿಂದೆ ಮಳೆ ಬರ್ತಿದ್ದಾನೆ ಮಕ್ಕಳೇ. ಇದ್ದ ಕಡೆಗೆ ಬರುತ್ತಿದ್ದಾನೆ. ಅದೋ ಬಂದ ಮಳೆರಾಯ.
ಮಕ್ಕಳೇ. ನೀ ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ಇಲ್ಲಿಂದ ಕಾಡಿನೊಳಗೆ ಹೋಗುತ್ತೇನೆ, ಅಲ್ಲಿಂದ ದೂರದ ಹೊಲ ಗದ್ದೆಗಳಿಗೆ ಹೋಗುತ್ತೇನೆ. ನಿನ್ನ ಹಿಂದೆ ಯಾರು ಬರುತ್ತಿದ್ದಾರೆ ಮಳೆರಾಯ? ನನ್ನ ಹಿಂದೆ 7 ಬಣ್ಣದ ರಾಜಕುಮಾರಿ ಬರುತ್ತಿದ್ದಾಳೆ ಮಕ್ಕಳೇ. ಹೌದು, ಅವಳ ಬಳಿ ಮೋಡದ ಮನೆಗೆ ಚಿನ್ನದ ಸೋಪಾನವಿದೆ. ರಾಜಕುಮಾರಿ ಮತ್ತು ಗಿಲಗೋಳದ ಮನೆಗೆ ಕರೆದೊಯ್ಯುವಳೆ. ಮೋಡದ ಮನೆ ಎಷ್ಟು ಚೆನ್ನ. ಮೋಡದ ಮನೆಯಿಂದ ನಾವು ಚಂದಮಾಮನ ಮನೆಗೂ ಹೋಗಬಹುದಲ್ಲ? ಅದೋ ರಾಜಕುಮಾರಿ ಬರುತ್ತಿದ್ದಾಳೆ, 7 ಬಣ್ಣದ ರಾಜಕುಮಾರಿ.